ಸೂಪರ್ ನ್ಯಾಚುರಲ್ ನಾನಿ ಇವ್ರು ಆಕ್ಟ್ ಮಾಡಿರುವಂತ ಇಟ್ ಚಾಪ್ಟರ್ 3 ರಿಲೀಸ್ ಆಗಿದೆ ಇವತ್ತು. ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಯಾಕೆ ನ್ಯಾಚುರಲ್ ಸ್ಟಾರ್ ನಾನಿ ಯಾವಾಗ್ಲೂ ನ್ಯಾಚುರಲ್ ಆಗಿ ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾರೆ. ಅದಕ್ಕೆ ಈ ಸಲ ಇಟ್ 3 ನಿಜವಾಗ್ಲೂ ಇಟ್ ಆಗತ್ತಾ ಇಂಡಸ್ಟ್ರಿ ಒಳಗಡೆ? ಐ ಥಿಂಕ್ ಡೌಟ್. ಬಿಕಾಸ್ ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ ರೆಗ್ಯುಲರ್ ಆಗೋಯ್ತು. ಒನ್ ಟೈಮ್ ವಾಚಬಲ್ ಅಂದ್ರೂ ಪರವಾಗಿಲ್ಲಪ್ಪ. ಅರ್ಜುನ್ ಸರ್ಕಾರ್ ಕ್ರೈನ ಸೆದೆ ಬಡಿಯುವಂತ HIT ಇದ್ರೊಳಗೆ SP ಆಗಿರುವಂತ ಅರ್ಜುನ್ ಸರ್ಕಾರ್ ಫಸ್ಟ್ ಆಫ್ ಒಳಗಡೆ ಅಪ್ಪ ಮಗನ್ ಮಧ್ಯೆ ಇರುವಂತ ಕಾನ್ವರ್ಸೇಷನ್ ನ್ಯಾಚುರಲ್. ವಾಹ್, ಮದ್ವೆನೆ ಆಗದೆ 30-35 ಆಗಿರುವಂತ ಅರ್ಜುನ್ ಸರ್ಕಾರ್ ಬ್ಯಾಚುಲರ್ ರೂಮ್ ಅಲ್ಲಿ ಏನೋ ಮಾಡ್ತಾ ಇದ್ದಾನೆ ಲ್ಯಾಪ್ಟಾಪ್ ಮುಂದೆ. ಏನಿರ್ಬೋದು ಗೆಸ್ ಮಾಡಿ. ಅಪ್ಪನು ಅದೇ ಏಜ್ ದಾಟ್ ಬಂದಿರೋದಲ್ವಾ, ಅರ್ಥ ಆಗೋಯ್ತು. ಇವನ್ ಬ್ಯಾಚುಲರ್ ಲೈಫ್ ನ ಎಂಡ್ ಮಾಡೋದಕ್ಕೆ ಅಂತ ಎಂಟ್ರಿ ಕೊಡ್ತಾರೆ ಶ್ರೀನಿಧಿ ಶೆಟ್ಟಿ. ಮೃದುಲಾ ಟ್ರೈಲರ್ ನೋಡಿದಾಗ್ಲೇ ಹೇಳ್ಬಿಟ್ಟಿದೆ, ಒಂದು ಸಣ್ಣ ಮಗುನ ಕಿಡ್ನಾಪ್ ಮಾಡ್ತಾರೆ. ಆ ಒಂದು ಸಣ್ಣ ಮಗುನ ಕೇಸ್ ಅರ್ಜುನ್ ಸರ್ಕಾರ್ನ ಬೇರೆ ಕಡೆನೆ ಕರ್ಕೊಂಡು ಹೋಗುತ್ತೆ, ಲೀಡ್ ಮಾಡುತ್ತೆ ಏನೋ ಒಂದು ದೊಡ್ಡ ಮಿಸ್ಟೀರಿಯಸ್ ಆಗಿರುವಂತ ಕೇಸ್ಗೆ. ಅನ್ಕೊಂಡಾಗೆ ಸಿನಿಮಾ ಇದೇ ರೀತಿ ಬಂದ್ಬಿಟ್ಟಿದೆ. ಸ್ಟೋರಿ ರೆಗ್ಯುಲರ್, ಒನ್ ಟೈಮ್ ವಾಚಬಲ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನೋ ಒಂದು ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಮಿಸ್ಟರ್ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಅಂತ ಫೋಕಸ್ ಹಾಕೊಂಡೆ ನೋಡ್ತಾ ಇದ್ರೆ ಏನ್ ಇಷ್ಟೇನಾ? ರೆಗ್ಯುಲರ್ ಆಗೋಯ್ತಲ್ಲಯ್ಯ, ಏನೋ ಹೊಸದಿರ್ಬೇಕು ಅಂತ ಅನ್ಕೊಂಡ್ರೆ ಅಷ್ಟಕ್ಕಷ್ಟೇ. 2 ಗಂಟೆ 37 ನಿಮಿಷ ಇರೋ ಈ ಸಿನಿಮಾ ಫಸ್ಟ್ ಆಫ್ 1 ಅವರ್ ಗ್ರಿಪ್ ಆಗಿ ಇಡ್ಕೋತಿದೆ. ಅದು ಕೂಡ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಏನ್ ಮಾಡ್ತಾ ಇದಾರೆ ಅನ್ನೋದು ರಿವೀಲ್ಡ್ ಆಗೋವರೆಗೂ. ರಿವೀಲ್ಡ್ ಆದ್ಮೇಲೆ ಅಷ್ಟೇನಾ, ಏನ್ ಮರೆಯ ಹೊಸದ್ ತೋರ್ಸ್ರಯ್ಯ ಅಂತ ಅನ್ಕೋಬೇಕು. ಸೆಕೆಂಡ್ ಹಾಫ್ ಅಲ್ಲಿ ಇರೋಂತ ಸತ್ಯ ರಿವೀಲ್ಡ್ ಆದ್ಮೇಲೆ ಬೈ ಏನ್ ನೋಡ್ತಾ ಇದೀನಿ ನಾನು, ಹೊಸದ್ ಬೇಕು. ಸಿನಿಮಾದಲ್ಲಿ ಇರುವಂತ ಮೈನ್ ವಿಲನ್ ಗೆ ಅಷ್ಟೊಂದು ಟಫ್ ಆಗಿರುವಂತ ಆಕ್ಟಿವ್ನೆಸ್ ನ ಕೊಟ್ಟಿಲ್ಲ. ಪಟಾಕಿ ಹೀರೋ ವಿಲನ್ ಕ್ರಾಸ್ ಓವರ್ ಅಲ್ಲಿ ಏನೋ ಒಂದು ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮರ್ತ್ ಬಿಡಿ. ಬೆಟರ್ ಹೇಳ್ಬೇಕು ಅಂದ್ರೆ ಚಾಪ್ಟರ್ 3 ಗಿಂತ 1 and 2 ಸೂಪರ್ ಆಗಿದೆ. ಇದು ಓಕೆ ಬಟ್ ನ್ಯಾಚುರಲ್ ಸ್ಟಾರ್ ನಾನಿ ಅವ್ರನ್ನ ಫಸ್ಟ್ ಟೈಮ್ ವೈಲೆನ್ಸ್ ಸಿನಿಮಾದಲ್ಲಿ ನೋಡಿದಾಗ ಪರವಾಗಿಲ್ಲ, ಇವರು ಇದಕ್ಕೂ ಫಿಟ್ ಆಗ್ತಾರೆ ಅಂತ ಫೀಲ್ ಆಯ್ತು. ಆಕ್ಷನ್ ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ನಾನಿ ಅವರ ಮಾರ್ಷಲ್ ಆರ್ಟ್ಸ್ ಕಲೆಗಳು ತುಂಬಾನೇ ಸಾಕತ್ತಾಗಿದ್ದಾವೆ ಈ ಸಿನಿಮಾದಲ್ಲಿ. ಕೊನೆ ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ತುಂಬಾನೇ ಬ್ರೂಟಲ್ ಆಗಿದೆ. ಚಿಕ್ಕ ಮಕ್ಕಳು ನೋಡಕ್ಕಾಗಲ್ಲ. ಮೊದ್ಲೇ ವಾರ್ನಿಂಗ್, A ಸರ್ಟಿಫಿಕೇಟ್ ಸಿನಿಮಾ ನಿಮಗೆ ಗೊತ್ತಿದೆ. ಈಗಾಗ್ಲೇ ತುಂಬಾನೇ ವೈಲೆನ್ಸ್ ಸಿನಿಮಾ ಆಗಿರುವಂತ ಕಿಲ್, ಮಾರ್ಕೋ ಈ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿದೀವಿ. ಮಾರ್ಕೋ ನೆಕ್ಸ್ಟ್ ಲೆವೆಲ್ ವೈಲೆನ್ಸ್. ಆ ಲೆವೆಲ್ ಅಲ್ಲಿ ಇದೇನ್ ಟಚ್ ಮಾಡದೆ ಹೋದ್ರು ಕೂಡ ಲಿಟ್ರಲಿ ಒಂದ್ ಲೆವೆಲ್ ಭಯ ಪಡಿಸುತ್ತೆ. ಕೊನೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಪೋಸ್ಟ್ ಕ್ರೆಡಿಟ್ ಸೀನು ಕೂಡ ಇರ್ಬೇಕಲ್ಲ. ಚಾಪ್ಟರ್ 4 4th ಕೇಸ್ಗೆ ಚಾಪ್ಟರ್ 1 ನಲ್ಲಿ ಒಬ್ಬ ಇರೋ, ಚಾಪ್ಟರ್ 2 ನಲ್ಲಿ ಒಬ್ಬ ಇರೋ, ಚಾಪ್ಟರ್ 3 ನಲ್ಲಿ ಇವ್ರು ಇರೋ, ಇನ್ನು ಚಾಪ್ಟರ್ 4 ಅಲ್ಲಿ ಯಾರು ಬರಬಹುದು ಗೆಸ್ ಮಾಡಿ. ನೋಡಿರೋರ್ ಬಿಟ್ಟಾಕಿ, ನೋಡದೆ ಇರೋರ್ ಗೆಸ್ ಮಾಡಿ ಯಾರು ಬರಬಹುದು. ಒಟ್ನಲ್ಲಿ ಈ ಸಿನಿಮಾ 1 ಟೈಮ್ ವಾಚಬಲ್. ಆ ಲೆವೆಲ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಒಂದ್ಸರಿ ನೋಡ್ಬಿಟ್ಟು ಓಕೆ ಅನ್ಕೊಂಡ್ ಬನ್ನಿ ಅಷ್ಟೇನೆ. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲ ನೆಕ್ಸ್ಟ್ ರೆಟ್ರೋ ಸಿನಿಮಾ ರಿವ್ಯೂ ಬರ್ತೀನಿ, ಬೇಗ ಕಾಯ್ತಾ ಇರಿ.